ನಮ್ಮ ಆರ್ ಸಿ ಬಿ ಯಾವ ಥರ ದುಡ್ಡು ಮಾಡುತ್ತೆ? ಯಾವುದೇ ಒಂದು ಟೀಮ್ಗೆ ಮೇನ್ ಸೋರ್ಸ್ ಆಫ್ ರೆವಿನ್ಯೂ ಬರೋದು BCCI ಶೇರ್ ಮಾಡೋ ರೆವಿನ್ಯೂಯಿಂದ. ಈ 2022 ಡೇಟಾ ಪ್ರಕಾರ ಆರ್ ಸಿ ಬಿಗೆ ಈ ಸೆಂಟ್ರಲ್ ರೈಟ್ಸ್ ರೆವಿನ್ಯೂ ಅಂದರೆ ಈ BCCI ಶೇರ್ ಮಾಡೋ ರೆವಿನ್ಯೂಯಿಂದ 149 ಕೋಟಿ ಬಂದಿದೆ. ಇನ್ನೊಂದು ಇನ್ಕಮ್ ಅಂದರೆ ಈ ಸ್ಪಾನ್ಸರ್ಸಿಂದ 83 ಕೋಟಿ ರೂಪಾಯಿ ಬಂದಿದೆ. ಈಗ ನೋಡಿರ್ತೀರಾ ನೀವು, ಇವ್ರು ಕ್ಯಾಪ್ ಹಾಕೊಂಡಿರ್ತಾರೆ, ಕ್ಯಾಪಲ್ಲೆಲ್ಲ ಬ್ರ್ಯಾಂಡ್ ನೇಮ್ ಇರುತ್ತೆ, ಮತ್ತು ಟಿ ಶರ್ಟ್ ಮೇಲೆ ಬ್ರ್ಯಾಂಡ್ ನೇಮ್ ಇರುತ್ತೆ. ಕತಾರ್ ಏರ್ವೇಸು ಇವ್ರಿಗೆ ಅಫಿಷಿಯಲ್ ಪಾರ್ಟ್ನರ್ಸ್ ಆಗಿದ್ದಾರೆ, ಕತಾರ್ ಏರ್ವೇಸ್ ಇರುತ್ತೆ. ಇವೆಲ್ಲರೂ ಇವ್ರಿಗೆ ಈ ಥರ ನೇಮ್ ಹಾಕೋಕ್ಕೆ ದುಡ್ಡು ಕೊಡ್ತಾರೆ. ಯಾಕಂದರೆ ನೀವೇ ಯೋಚನೆ ಮಾಡಿ, ಸ್ಟ್ರೀಮಿಂಗಲ್ಲಿ ಜಸ್ಟ್ ಜಿಯೋ ಸಿನಿಮಾದಲ್ಲಿ 50 ಕೋಟಿ ಜನ ಲಾಸ್ಟ್ CSK ವರ್ಸಸ್ RCB ಮ್ಯಾಚ್ ನೋಡಿದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ, ಇವ್ರೇನಾದರೂ ಬ್ರ್ಯಾಂಡ್ನ ಈ TV ಒಳಗೆ ತೋರಿಸಿದ್ರೆ ಎಷ್ಟು ಸಲ ಜನಗಳು ಈ ಬ್ರ್ಯಾಂಡ್ ನೇಮ್ನ ತಲೆಗಿಟ್ಕೊತಾರೆ. ಅದಕ್ಕೆ ಬ್ರ್ಯಾಂಡ್ಗಳು IPL ಅಲ್ಲಿ ಸ್ಪಾನ್ಸರ್ಶಿಪ್ ತಾಣಕ್ಕೆ ನಾನು ಮುಂದೆ ಅಂತ ಫಸ್ಟ್ ಬರ್ತಿರ್ತವೆ. ಯಾಕಂದರೆ IPLದು ವ್ಯೂವರ್ಶಿಪ್ಪು ಅಷ್ಟು ಹೈ ಇದೆ. ಇದರಿಂದ RCBಗೆ 83 ಕೋಟಿ ರೂಪಾಯಿ ಬಂದಿದೆ. ಅದು ಬಿಟ್ಟು ರಾಯಲ್ಟಿ, ಲೈಸೆನ್ಸ್ ಫೀಸ್ ಅಂತ ಇದೆ, ಟ್ರಾನ್ಸ್ಫರ್ ಫೀ ಅಂತ ಇದೆ, ಪ್ಲೇ ಆಫ್ ಫೀಸ್ ಅಂತ ಇದೆ. ಪ್ಲೇ ಆಫ್ಗೆ ಎಂಟ್ರಿ ಆದರೆ 4.4 ಕೋಟಿ ಕೊಡ್ತಾರೆ. ಟೀಮ್ ಗೆದ್ರೆ 20 ಕೋಟಿ ಕೊಡ್ತಾರೆ. ಈ ಥರ ಒಂದೊಂದು ಟೀಮ್ದು ಒಂದೊಂದು ಥರ ಇನ್ಕಮ್ ಇರುತ್ತೆ. RCB 2022ರಲ್ಲಿ ಟೋಟಲ್ ರೆವಿನ್ಯೂ ಮಾಡಿರೋದು 247 ಕೋಟಿ. 247 ಕೋಟಿ ಒಂದು ವರ್ಷಕ್ಕೆ RCB ರೆವಿನ್ಯೂ ಮಾಡಿರೋದು. ಅದು ಇವಾಗಿನ ಲೆಕ್ಕ ತಗೊಂಡ್ರೆ 3 ಪಟ್ಟು ಜಂಪ್ ಆಗಿದೆ.